ಚಾರ್ಜ್ ಶೀಟ್ನ ಸತ್ಯವನ್ನು ಕೇಳಿ ಡಿ ಬಾಸು ಫುಲ್ಲು ಶಾಕು ಅಂತೆ. ಅಷ್ಟೊಂದು ಸಾಕ್ಷಿನಾ ಅಂದ್ಬಿಟ್ಟು ದರ್ಶನ್ ಶಾಕ್ ಅಂತೆ. ಬಳ್ಳಾರಿ ಜೈಲಲ್ಲಿರುವ 2ನೇ ಆರೋಪಿ ದರ್ಶನ್ ಸಿಬ್ಬಂದಿ ಊಟ ಕೊಡೋದಕ್ಕೆ ಹೋದಾಗ ಮಾಹಿತಿ ಕೊಟ್ಟರಂತೆ. ಏನೋ ಗೊತ್ತಿಲ್ಲ ನನಗೆ. ನಾನು ಒಂದೊಂದ್ಸಲ ಈ ಜೈಲೊಳಗೆ ಏನೋ ನಡೆಯುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಸ್ ಹಾಕಿದಾಗ ನನಗೂ ಒಂದು 50-50 ಅನ್ಸುತ್ತೆ. ಯಾವಾಗ್ಲೂ ನಿಮ್ಗೆ ಅನ್ಸೋದೆ ನನಗೂ ಅನ್ಸುತ್ತೆ. ಬಟ್ ಒಂದಿಷ್ಟು ಇನ್ಫಾರ್ಮೇಷನ್ ಸಿಗ್ತವೆ ಮೀಡಿಯಾದವ್ರಿಗೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಈಗ ಈ ಮನುಷ್ಯನಿಗೆ ಹೈಫೈ ಸತ್ಕಾರ ಕೊಡ್ತಾ ಇದ್ದಾರೆ ಅಂತ ಫಸ್ಟ್ ಬ್ರೇಕ್ ಮಾಡಿದ್ದೆ ಮೀಡಿಯಾದವರಲ್ವಾ. ಅದಾದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳೆಲ್ಲ ಬಂದ್ಬಿಡ್ತಲ್ಲ. ಚಾರ್ಜ್ ಶೀಟ್ ಸತ್ಯ ಕೇಳಿ ದರ್ಶನ್ ಫುಲ್ ಶಾಕ್. ಮುಖ ಹೆಂಗಾಗ್ಬಿಡ್ತು, ಓ ಅಂತ ಶಾಕ್ ಆಗ್ಬಿಡ್ತಾ, ಅಥವಾ ಸಿನಿಮಾದಲ್ಲಿ ಶಾಕ್ ಆದಂಗೆ ಶಾಕ್ ಆಯ್ತಾ, ಎಕ್ಸ್ಪ್ರೆಷನ್ ಬಂತ, ಅದೆಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ಈಸ್ ಇನ್ ಜೈಲ್, ಅದು ಹೈ ಸೆಕ್ಯೂರಿಟಿ ಜೈಲ್. ಊಟ ಕೊಡೋಕೆ ಹೋದ್ರಂತೆ, 12 ಮುಕ್ಕಾಲ್ಗೆ ಊಟ ಕೊಡ್ತಾರೇನ್ರಿ ಜೈಲಲ್ಲಿ, ಇರ್ಬೋದು. ಸೊ ದರ್ಶನ್ ತನ್ನ ಕ್ರೌರ್ಯವನ್ನು ಕಂಡುಬಿಟ್ಟು ಶಾಕ್ ಅಂತೆ. ನನಗೇನು ಶಾಕ್ ಆಗಿರ್ಲಿಕ್ಕಿಲ್ಲ ಅಂತದ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದೆಲ್ಲ ಮಾಡಿದಾಗಲೇ ಆ ಮನುಷ್ಯನ ಶಾಕ್ ಆಗಲಿಲ್ಲ ಅಲ್ವಾ? ಶಶಿಧರ್ ಮೇಟಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಲೈವ್ ಅಲ್ಲಿ. ಹೆಂಗೆ ಹೇಳ್ತೀರಿ ಶಶಿಧರ್ ನೀವು, ಈ ಮನುಷ್ಯ ಶಾಕ್ ಆಗ್ಬಿಟ್ಟ ಅಂತ? ಇಲ್ಲ ಚಂದನ್, ಈ ವಿಚಾರದಲ್ಲಿ ಖಂಡಿತ ಶಾಕ್ ಅನ್ನೋದಂತಲ್ಲ. ಯಾಕಂತಂದ್ರೆ ಅವರು ಊಟ ಕೊಡದೆ 10 ಗಂಟೆ 10ವರೆಗೆ ಊಟ ಕೊಡ್ತವ್ರೆ. ಅಂದ್ರೆ ಮಧ್ಯಾಹ್ನದ ಊಟ ಕೊಡುವಂತ ಸಂದರ್ಭದಲ್ಲಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ ಮತ್ತು ನಿಖರ ಪುಟಗಳು ಕೂಡ ಮಾಹಿತಿ ಇರಲಿಲ್ಲ. ಆದರೆ ಚಾರ್ಜ್ ಶೀಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇವರಿಗೆ ಇತ್ತು, ಯಾರು ದರ್ಶನ್ ಅವರಿಗೆ ಇತ್ತು. ಅಂದ್ರೆ ವಿಜಯಲಕ್ಷ್ಮಿ ಅವರು ಏನು ಕಳೆದ 3 ದಿನಗಳಿಂದ ಬಂದಿದ್ರಲ್ಲ, ವಿತಿನ್ 6th ಅಂದ್ರೆ ಸೆಪ್ಟೆಂಬರ್ 6ರೊಳಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಈಗ ಏನು ಒಂದು ಶಿಫ್ಟ್ ಬದಲಾಗುತ್ತೆ. ಅಂದ್ರೆ ಬೆಳಿಗ್ಗೆ 6ವರೆಗೆ ಹೋದಂತ ಸಿಬ್ಬಂದಿಗಳು 1:30ವರೆಗೂ ಅಲ್ಲಿರ್ತಾರೆ. 1:30ವರೆಗೂ ಅವ್ರಿಗೆ ಯಾವುದೇ ಮೊಬೈಲ್ ಲಭ್ಯ ಇರೋಲ್ಲ. ಅವರು ವಾಚ್ ಮಾಡುವಂತ ಸಿಬ್ಬಂದಿಗಳಿಗೆ ಈಗ 1:30ಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿ ಅಲ್ಲಿನ ಸಿಬ್ಬಂದಿ ಜೊತೆಗೆ ಇಂಟರಾಕ್ಷನ್ ಅಥವಾ ಸುಮ್ಮನೆ ಮಾತಾಡದಂತ ಸಂದರ್ಭದಲ್ಲಿ ಅವರಿಗೆ ನಿಖರವಾದಂತ ಮಾಹಿತಿ ಸಿಗುತ್ತೆ ಅಂತ. ಅಂದ್ರೆ 3991ಗಳ ಪುಟಗಳ ಸಾಕ್ಷ್ಯ ಇದು ಇದೆ, ಪುಟಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಮತ್ತು 22 ಸಾಕ್ಷ್ಯ ಇರ್ತವೆ ಅನ್ನುವಂಥದ್ದು. ಆಮೇಲೆ ದೋಷಾರೋಪಣ ಪಟ್ಟಿ ನಿರೀಕ್ಷಿತ ಆಗಿದ್ರು ಕೂಡ ಇಷ್ಟು ಮಟ್ಟಿಗೆ ಸಾಕ್ಷ್ಯಗಳು ಇರ್ತವೆ, ಇಷ್ಟು ಪುಟಗಳು ಇರ್ತವೆ ಎನ್ನುವಂಥ ವಿಚಾರಗಳನ್ನು ಕಂಡು ಕೊಂಚ ಖಂಡಿತವಾಗಲೂ ಕೂಡ ಟೆನ್ಷನ್ ಆಗುವಂತ ಸಾಧ್ಯತೆ ಇದೆ ಚಂದನ್. ಓಕೆ, ಥ್ಯಾಂಕ್ ಯು. ನೋಡೋಣ ಆ ಮನುಷ್ಯನಿಗೆ ಏನು ಶಾಕ್ ಆಯಿತೋ, ಶಾಕ್ ಆಗಲಿಲ್ವೋ. ನನಗೇನೋ ಶಾಕ್ ಆಗಿರ್ಲಿಕ್ಕಿಲ್ಲಪ್ಪ ಅಂತ ಅನಿಸುತ್ತೆ. ಮಾಡಿದ್ಮೇಲೆ ಶಾಕ್ ಆಗಲಿಲ್ಲ ರೀ ಆ ಮನುಷ್ಯನಿಗೆ. ಬೆಳಗ್ಗೆ ಹೋಗ್ಬಿಟ್ಟು ಜಿಮ್ ಎಲ್ಲ ಮಾಡ್ಕೊಂಬಿಟ್ಟು ಅದಕ್ಕಿಂತ ಮುಂಚೆ ಪೂಜೆಲೆಲ್ಲ ಪಾಲ್ಗೊಂಡ್ಬಿಟ್ಟು ಜಿಮ್ಮನ್ನ ಆರಾಮಾಗಿ ಮಾಡ್ತಾ ಇರುವಾಗ ಆ ಕಡೆ ಈ ಕಡೆ ಎಡಗಡೆ ಬಲಗಡೆ ಮೇಲ್ಗಡೆ ಎಡಗಡೆ ಕೆಳಗಡೆ ಕತ್ತು ತಿರುಗಿಸ್ತಾ ಇದ್ದಾಗಲೇ ಆ ಮನುಷ್ಯನಿಗೆ ಪೊಲೀಸರು ಬಂದಾಗ, ಹೌದಾ ಬಂದ್ರಾ, ಕಮ ನಾನು ಬರ್ತೀನಿ, ಇನ್ನೊಂದು ರುಬಿಕಾನ್ ಗಾಡಿಯಲ್ಲಿ, ಜೀಪ್ ವ್ರಾಂಗ್ಲರ್ ಗಾಡಿಯಲ್ಲಿ ಅಂತ ಹೇಳ್ಕೊಂಡು ಈ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಕೆಂಪು ಗಾಡಿಯಲ್ಲಿ. ಏನು ಶಾಕ್ ಆಗಿತ್ತು, ಮುಖದಲ್ಲಿ ಶಾಕು ಇರಲಿಲ್ಲ ಏನು. ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಂಥ ಪವಿತ್ರ ಗೌಡಾಗಿ ಟೆನ್ಷನ್ ಅಂತ ಇರ್ಬೋದೇನೋ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಜೈಲು ಪಾಲು. ಜೈಲಧಿಕಾರಿಗಳ ಬಳಿ ಪವಿತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಚಾರ್ಜ್ ಶೀಟಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದ್ದಾರಂತೆ. ಸಹಬಂದಿಗಳ ಜೊತೆಗೆ ಪವಿತ್ರ ಗೌಡ ಮಾತಾಡ್ತಾ ಇದ್ದಾರಂತೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲರಿ ಜೈಲೊಳಗೆ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಸಾರಾಸಗಟಾಗಿ ನಿಮ್ಮ ಮುಂದೆ ಇಡೋಕ್ಕಾಗತ್ತೆ ಅಂತ ನನಗೂ ಅನ್ಸಲ್ಲ. ಬಟ್ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರ್ಬೋದು ಅಷ್ಟೇ. ಐ ಆಮ್ ಆಸ್ ಸಿಂಪಲ್ ಆಸ್ ಯು, ನಾನು ನಿಮ್ಮ ಥರನೇ ಆಯಿತಾ. ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿರ್ಬೋದು ಒಂದಿಷ್ಟು ಬೇರೆ ಬೇರೆ ಆಯಾಮಗಳಿಂದ ನಮಗೆ ಮಾಹಿತಿ ಸಿಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಜೈಲೊಳಗೆ ಹಂಗೆ ಶಾಕ್ ಆಗ್ಬಿಡ್ತು, ಮುಖ ಹಿಂಗೆ ಕೆಂಪಗಾಗ್ಬಿಡ್ತು, ಕಪ್ಪಗಾಗ್ಬಿಡ್ತು, ಬೆಳಗಾಗ್ಬಿಡ್ತು ಅಂತೆಲ್ಲ ಹೇಳೋಕ್ಕಾಗಲ್ಲ ನಾನು, ಆಯಿತಾ. ಬಟ್ ಎಸ್, ವಿ ಮೈಟ್ ಹ್ಯಾವ್ ಫ್ಯೂ ಸೋರ್ಸಸ್. ಏನು ಅಂತ ಮಾತಾಡ್ತಾರೆ. ಅಭಿಷೇಕ್ ಜಯಶಂಕರ್ ಮಾತಾಡ್ತಾರೆ, ನಾನು ಏನೇನೆಲ್ಲ ಮಾಡಿದೆ ನನಗೇ ಹೇಳಿ ಅಂತ ಪವಿತ್ರ ಕೇಳಿದ್ ನಿಜಾನ. ಯಾಕಂದರೆ ಆಯಮ್ಮನಿಗೆ ಗೊತ್ತು ಏನೇನೆಲ್ಲ ಮಾಡಿದ್ಲು ಆಯಮ್ಮ ಅಂತ. ಏನಂತೀರ ಅಭಿಷೇಕ್? ಚಂದನ್, ಈಗಾಗಲೇ ಏನು ಆಕೆ ಒಂದು ತನ್ನ ಏನಿದೆ ಅಂದ್ರೆ ತನಗೆ ಬೇಕಾದಂತಹ ಒಂದು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ
ಬೇಕಾದಂತಹ ಒಂದಷ್ಟು ಏನನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪವಿತ್ರ ಗೌಡ ಕೂಡ ಕೇಳಿರುವಂತದ್ದು. ಅಂದ್ರೆ ತನ್ನ ಪಾತ್ರದ ಬಗ್ಗೆ, ಅಂದ್ರೆ ಈ ಒಂದು ಇಡೀ ಪ್ರಕರಣದಲ್ಲಿ ತನ್ನ ಪಾತ್ರವನ್ನ ಯಾವ ರೀತಿ ಬಿಂಬಿಸಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂತಹ ಒಂದು ಕುತೂಹಲ ಮತ್ತು ಭಯ ಕೂಡ ಆಕೆಗೆ ಇರುವಂತದ್ದು. ಅಂದ್ರೆ ಪೊಲೀಸರು ಅದಕ್ಕೆ ಬೇಕಾದಂತಹ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಒದಗಿಸಿರುವಂತಹ ಒಂದು ಕಾರಣದಿಂದಾಗಿ ತನ್ನ ಪಾತ್ರ ಮತ್ತು ಅದರ ಪನಿಷ್ಮೆಂಟ್ ನ ತೀವ್ರತೆಯ ಬಗ್ಗೆ ಆಕೆ ಒಂದು ಚಿಂತೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಮುಂದೆ ದಿನಗಳಲ್ಲಿ ನನಗೆ ಬೇಲೆ ಸಿಗೋದಿಲ್ಲ, ಅಂದ್ರೆ ಜಾಮೀನೇ ಸಿಗೋದಿಲ್ಲ, ಅಪ್ಲೈ ಮಾಡಿದ್ರು ಕೂಡ ಸಿಗೋದಿಲ್ಲ, ಅಂದ್ರೆ ನನ್ನ ಪ್ರಕರಣ ಅಷ್ಟೊಂದು ಗಂಭೀರತೆಯನ್ನ ಪಡೆದುಕೊಂಡಿದೆ. ಅಂದ್ರೆ ಎಲ್ಲರೂ ಕೂಡ ಆರೋಪಿಗಳು ಅವರವರ ಮೈಂಡ್ ಸೆಟ್ಗೆ, ಅಂದ್ರೆ ನಾನು ಯಾವಾಗ ಬಿಡುಗಡೆ ಆಗ್ತೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ನಲ್ಲೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ತನ್ನ ಪಾತ್ರವನ್ನ ಯಾವ ರೀತಿ ಬಿಂಬಿಸಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಆಕೆ ತಪ್ಪು ಮಾಡಿದ್ದಾರೆ ಮತ್ತು ತಪ್ಪು ಮಾಡಿರುವಂತಹ ರೀತಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಆಕೆ ಕೂಡ ಸಹಕಾರವನ್ನು ನೀಡಿಲ್ಲ. ಅಂದ್ರೆ ತನಿಖೆಯ ವೇಳೆ ಸಹಕಾರವನ್ನು ನೀಡಿಲ್ಲ, ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಆ ಒಂದು ಆನ್ಸರ್ಗೆ ಒಂದು ಇದಾಗಿರುವಂತದ್ದು, ಅಂದ್ರೆ ಸ್ಟಿಕನ್ ಆಗಿರುವಂತದ್ದು. ಹೀಗಾಗಿ ತಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ತನ್ನ ತಪ್ಪಿದೆ ಅಂತ ಹೇಳಿದಕ್ಕೆ ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅನ್ನೋಂತಹ ನಿಟ್ಟಿನಲ್ಲಿ ಆಕೆಗೆ ಒಂದು ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರೋದು ಸದ್ಯಕ್ಕೆ. ಚಂದನ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.